ಇದಕ್ಕೆ ಮರಿದಂಗ ಜಾಸ್ತಿ ಲೈಕ್ ಮಾಡ್ರಿ. ಇನ್ನೊಂದು 2 ತಾಸ್ನಾಗ ಅಂದ್ರೆ ಇದ್ರ ಪಾರ್ಟ್ ಇನ್ನೊಂದು ವಿಡಿಯೋ ಹಾಕ್ತೀನಿ. ಯಾಕಂದ್ರೆ ನಾನು ಇಷ್ಟು ದಿನ ಕರೆಕ್ಟಾಗಿ ವಿಡಿಯೋ ಹಾಕಿಲ್ಲ, ನಿಮ್ಮೆಲ್ಲರಿಗೂ ಬೇಜಾರಾಗಿರ್ತದೆ. ಅದಕ್ಕೆ ಇವತ್ತು ಡಬಲ್ ವಿಡಿಯೋ. ಇಲ್ಲ, ಇದು ಇವರೇ ಮಾತಾಡಿದ್ದಿದೆ. ಅಬ್ಜೆಕ್ಷನ್ ಯುವರ್ ಆನರ್. ನಮ್ಮ ಕಕ್ಷಿದಾರರೇ ಮಾತಾಡ್ಯಾರ ಅನ್ನಕ್ಕೆ ಏನು ಸಾಕ್ಷಿ ಐತಿ? ನಮ್ಮ ಕೊಲೀಗ್ ಬಸವರಾಜ್ ಅವರಿಗೆ ಸಾಕ್ಷಿ ಬೇಕಂತ ನಮ್ಗೆ ಗೊತ್ತಿರಂಗಿಲ್ಲ. ಆಮೇಲೆ ಕೋರ್ಟಿಗೆ ಬೇಕಾಗಿರೋದು ಸಾಕ್ಷಿ ಎಲ್ಲ ಸಿದ್ಧವಾಗಿ ಐತಿ. ಬಸವರಾಜ್ ಅವರೇ, 1 ನಿಮಿಷ ತೋರಿಸ್ತೀವಿ ಸರ್. ಇದು ಲ್ಯಾಬ್ ರಿಪೋರ್ಟ್. ಯುವರ್ ಆನರ್, ಈ ಧ್ವನಿ ಲೋಕಪ್ಪ ಅವ್ರದೇ ಅನ್ನೋದಕ್ಕೆ ಇದ್ರಾಗ ಸಾಕ್ಷಿ ಐತ್ರಿ. ಯಾಕಂದ್ರೆ ಇದನ್ನ ಫೋರೆನ್ಸಿಕ್ ಲ್ಯಾಬಿಗೆ ಕಳಿಸಿ ಇವ್ರ ಧ್ವನಿ ಪರೀಕ್ಷೆ ಮಾಡಿಸಿ ಇದು ಇವ್ರದೇ 99% ಇದು ಇವ್ರದೇ ಅಂತ ಗೊತ್ತಾದ್ಮೇಲೆ ಈ ರಿಪೋರ್ಟ್ನ ಇಲ್ಲಿ ತೊಗೊಂಡು ಬಂದಿರೋದು. ನೀವು ಇದನ್ನ ದಯವಿಟ್ಟು ಪರಿಶೀಲಿಸಬೇಕಂತೇಳಿ ವಿನಂತಿ. ಅಬ್ಜೆಕ್ಷನ್ ಯುವರ್ ಆನರ್. ನನಗೆ ಯಾಕೋ ಇದ್ರಲ್ಲಿ ಏನೋ ಗೋಲ್ಮಾಲ್ ಆಗೈತಿ ಅಂತ ಅನ್ಸಾಕತ್ತೈತ್ರಿ. ಎಲ್ಲಿ ಇದು ಏನೋ ನಮ್ಮ ಕಕ್ಷಿದಾರನ ಸಿಗಿಸ್ಬೇಕು ಅಂತಾನೆ ಇವರೆಲ್ಲ ಬೇಕು ಅಂತ ಮಾಡ್ಯಾರ ಅಂತ ಅನ್ಸಾಕತ್ತೈತ್ರಿ. ಇದೆಲ್ಲ ಸುಳ್ಳು ಯುವರ್ ಆನರ್. ಇದಕ್ಕೆಲ್ಲ ನೀವು ಆಸ್ಪದ ಕೊಡಬಾರ್ದು ಅಂತ ಬೇಡ್ಕೊತೀನಿ ನಾನು. ಈ ಲ್ಯಾಬ್ ರಿಪೋರ್ಟ್ ಕರೆಕ್ಟಾಗಿ ಐತಿ. ಎಸ್ ಯುವರ್ ಆನರ್, ಈ ಧ್ವನಿ ಇವ್ರದೇ. ಅದಕ್ಕೆ ನಾ ಕೇಳ್ಕೊಳಕತ್ತೀನಿ ಯುವರ್ ಆನರ್, ದಯವಿಟ್ಟು ನಮ್ಮ ಕಕ್ಷಿದಾರರು ನಿರಪರಾಧಿಗಳದಾರ, ಅವರು ಇದನ್ನ ನೀವೇ ಪರಿಶೀಲನೆ ಮಾಡಿರಿ. ಇದು ಈ ರೀತಿ ಆತ ಬೆದರಿಕೆ ಹಾಕ್ಯಾರ ಮನೆಗೆ ಹೋಗಿ. ಇದು ಒಂದೇ ಅಲ್ಲ ಯುವರ್ ಆನರ್, ಇನ್ನೂ ಒಂದು ಸಾಕ್ಷಿ ಐತಿ. ಆ ಸಾಕ್ಷಿ ಏನಾರ ನೀವು ಕೇಳಿಸ್ಕೊಂಡ್ಬಿಟ್ರೆ ಈಗಂತರೂ ಇಷ್ಟೊಂದು ವಾಗ್ವಾದಗಳು ಬೇಡ. ಯುವರ್ ಆನರ್, ಈ ಕೇಸ್ ಮುಗಿತಾ ಐತಿ. ಈಗ ಹೊಸ ಸಾಕ್ಷಿಗೆ ನೀವು ದಯವಿಟ್ಟು ಆಸ್ಪದ ಮಾಡಿ ಕೊಡಬಾರ್ದು ಯುವರ್ ಆನರ್. ಅಬ್ಜೆಕ್ಷನ್ ಓವರ್ರೋಡ್. ಕೊಡಿ. ಅದ್ರೊಳಗೆ ಇನ್ನೊಂದೈತಿ ಯುವರ್ ಆನರ್ ರೆಕಾರ್ಡಿಂಗ್. ಅದ್ರೊಳಗೆ ಏನೈತಿಪ್ಪ ಅಂತಂದ್ರೆ, ಮಗಳು ನಿದ್ದೆ ಮಾತ್ರೆ ತಗೊಂಡಿದ್ದು ಖರೇನೇ ಇರ್ಬೋದು. ಅಂದ್ರೆ ಮಗಳು ಲೆಟ್ರ್ ಬರ್ದಿಟ್ಟಿದ್ದಿಲ್ರಿ ಯುವರ್ ಆನರ್, ಲೆಟ್ರ್ ಬರ್ದಿದ್ದಿಲ್ರಿ. ಆ ಲೆಟರ್ನ ಮುಂದೆ ನಿಂತು ನೀ ಲೆಟರ್ ಬರಿ ಹೆಂಗಿದ್ರು ನೀನು ಇದು ಮಾಡ್ಕೊಂಡು ನಾ ಉಳಿಸ್ಕೊಂತೀನಿ, ಆದ್ರೆ ಹಂಗ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಸುಮ್ಮನೆ ನೀ ದವಾಖಾನಿಗೆ ಸೇರ್ಬೇಡ, ಲೆಟರ್ ಬರಿ ಅಂತೇಳಿ ಮುಂದೆ ನಿಂತ ತಮ್ಮ ತಂದೆನೆ ಮಗಳು ನಿದ್ದೆ ಮಾತ್ರೆ ತಗೊಂಡಿರೋ ಹೊತ್ನ್ಯಾಗ ಮಗಳನ್ನ ಹೋಗಿ ದವಾಖಾನಿಗೆ ಸೇರಿಸೋದು ಬಿಟ್ಟು ಇವರು ಮುಂದೆ ನಿಂತು ನಿದ್ದೆ ಗುಳಿಗೆ ತಗೊಂಡಿರೋ ಮಗಳ ಕೈಯಾಗ ನನ್ನ ಸಾವಿಗೆ ನನ್ನ ಒಂದು ಆತ್ಮಹತ್ಯೆ ಮಾಡ್ಕೊಳ್ಳೋ ಕಾರಣ ಈ ಹುಡುಗ ರಾಮ್ ಅಂತೇಳಿ ಹೆಸರು ಬರ್ಸಿರೋದು ಯುವರ್ ಆನರ್. ಇಲ್ಲಿ ಕ್ಲಿಯರ್ ಆಗಿ ಅದ್ರೊಳಗೆ ಐತಿ, ನೀವು ಪರಿಶೀಲನೆ ಮಾಡ್ಬೋದು. ಅಬ್ಜೆಕ್ಷನ್ ಯುವರ್ ಆನರ್. ನೋಡಿದ್ರಿ ಯಾಕೆ ಚಿಂತೆ ಮಾಡ್ತಿ ಮಗಳ? ಈ ಪ್ಲಾನ್ ಇಲ್ಲ ಅಂದ್ರೆ ಇನ್ನೊಂದು ಮಾಡೋದು. ಬೇಡಪ್ಪ, ನಂಗೆ ಯಾವ್ದು ಮಾಡೋಕ್ಕೂ ಇಷ್ಟ ಇಲ್ಲ. ಅಪ್ಪ, ನೀವು ನಾಟಕ ಮಾಡು ಅಂತ ಹೇಳಿದ್ರಿ, ದ್ವೇಷ ಮಾಡು ಅಂತ ಹೇಳಿದ್ರಿ. ಆದ್ರೆ ನಾನು ನಿಜವಾಗ್ಲೂ ಅವ್ರನ್ನ ಇಷ್ಟಪಟ್ಬಿಟ್ಟೆ ಅಪ್ಪ. ಕರೆ ನಮ್ಮ ಮಾವನ್ನ ಲಗ್ನ ಆಗ್ಬೇಕು ಅನ್ಸಾಕತ್ತೈತಿ. ಈಗ ನೋಡಿದ್ರೆ ನಾಳೆ ಹೊತ್ತೊಂಟ್ರಿ ಮಾವನ ಲಗ್ನ. ಅದ್ರಾಗ ಇವತ್ತು ಎಷ್ಟು ಅವಮಾನ ಆಗಿಬಿಡ್ತು ನಂಗೆ. ಪ್ಲ್ಯಾನ್ ಮಾಡಿ ಕರ್ಸಿರಿ ಇಲ್ಲಿ ನಾಟಕ ಮಾಡಕ್ಕೆ, ಹಂಗೆ ಹಿಂಗೆ ಅಂತೇಳಿ ಮಾವ ಬಾಯಿಗೆ ಬಂದಂಗೆ ಬೈದ್ಬಿಟ್ಟ. ಒಂಥರ ಮರ್ಯಾದೆ ಹೋದಂಗೆ ಆತು ಮಾವನ ಮುಂದೆ ನಂಗೆ ಯಾಕೋ ಒಂಥರ ಬೇಜಾರಾಗ್ಬಿಡ್ತಪ್ಪ. ಎಂಥ ಜೀವನ ನಂದು ಅನಿಸ್ಬಿಡ್ತು. ಅದಕ್ಕೆ ನಾ ಒಂದು ತೀರ್ಮಾನ ಮಾಡ್ಕೊಂಡೇನಿ. ತೀರ್ಮಾನ ಏನವ? ಏನಂದ್ರೆ ನಾನು ಬದುಕಿರಂಗಿಲ್ಲ ಅಪ್ಪ. ಕ್ಷಮಿಸ್ಬಿಡಪ್ಪ, ನಾನು ನಿದ್ದೆ ಗುಳಿಗೆ ತಗೊಂಡೇನಿ. ಹಾ, ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ ಯವ್ವ ನೀನು. ನಡಿ ಹೇಳ, ಮೊದಲು ದವಾಖಾನಿಗೆ ಹೋಗ. ನಡಿ ಹೇಳ. ಅಲ್ಲಪ್ಪ, ನಂಗೆ ಬದುಕಕ್ಕೆ ಇಷ್ಟ ಇಲ್ಲ. ಅವನಿಲ್ಲ ಅಂದ್ರೆ ಯಾರಿಲ್ಲ ತಿಳ್ಕೊಂಡ್ಬಿಟ್ಟೆ ನಿನ್ ಜೀವನದಾಗ. ಹಾ, ನೀನ್ ಮೊದ್ಲು ಹೇಳ, ದವಾಖಾನಿಗೆ ಹೋಗಿ ನಡಿ. ಏನ್ ತಗೊಂಡೇ ಬಿಟ್ಟೇನ್ವಾ ಈಗ? ಹ್ಞೂ ಅಪ್ಪ, ಈಗ ಜಸ್ಟ್ ನುಂಗಿದೆ. ಅಯ್ಯೋ ದೇವ್ರೆ, ಅದ್ರ ಹಸರಾಗಿಂದಾಗಡೆ ಏನಾರ ತ್ರಾಸ ಆಗಕ್ಕಿಂತ ಮುಂಚೆ ದೌಡ್ ಹೋಗನ್ ನಡಿಯ ಹೇಳವ. ಅಪ್ಪ ಅವಲ್ಲಪ್ಪ, ನಾ ದವಾಖಾನಿಗೆ ಹೋಗಲ್ಲ. ಮಗಳ, ನಿನ್ನಂತೂ ನಾ ಸಾಯಕ್ ಬಿಡಲ್ಲ, ಉಳಿಸ್ಕೊಂತೀನಿ ಮಗಳ. ಆದ್ರೆ ಒಂದ್ ಕೆಲಸ ಮಾಡ್ತೀಯ? ಈ ನಿಮ್ಮ ಅಪ್ಪನ ಮೇಲೆ ಜೀವ ಇದ್ದಿದ್ದೆ ಕರೆ ಆದ್ರೂ, ಪ್ರೀತಿ ಇದ್ದಿದ್ದೆ ಕರೆ ಆದ್ರೂ ಒಂದ್ ಕೆಲಸ ಮಾಡ್ತಿ? ಏನಪ್ಪ? ಏನ್ ಮಾಡ್ಬೇಕು? ನಾನೊಂದು ಪತ್ರ ಕೊಡ್ತೀನಿ. ಅದ್ರೊಳಗ ಈಗ ನೀ ಆತ್ಮಹತ್ಯೆ ಮಾಡ್ಕೊಳಕತ್ತಿರೋದಕ್ಕೆ ಆ ರಾಮನ ಕಾರಣ ಅಂತೇಳಿ ಒಂದು ಪತ್ರ ಬರೀತೀಯ? ಅಪ್ಪ, ಯಾಕಪ್ಪ ಹಿಂಗ್ ಮಾಡ್ತಿ? ಅಲ್ಲ, ಪತ್ರ ನಾನು ಯಾಕೆ ಅವ್ರ ಸರವಾಗಿ ಬರೀಲಿ? ನಿಜವಾಗ್ಲು ನಾನೀಗ ಸಾಯ್ತಾ ಇರೋದು ಅದಕ್ಕೆ ಇರ್ಬೋದು. ಆದ್ರೆ ಪತ್ರ ಬರೆದ್ರೆ ಸುಮ್ಮನೆ ಪೊಲೀಸು ಕೇಸ್ ಅಂತ ಕೇತಿ. ನಾವಲ್ಲಪ್ಪ. ಬರೀ ಮಗಳ, ಒಳ್ಳೆ ಅನ್ಬೇಡ. ಒಂದೇ ಒಂದು ಪ್ರಯತ್ನ. ಈಗ ನಾನು ಬೆಳಿಗ್ಗೆ ಹೇಳೋದ್ರಾಗ ಈಗ ಆತೀಗ ನೀನು ತಗೊಂಡಿದ್ದ ದವಾಖಾನಿಗೆ ಹಾಕಿದವನ ಕಂಪ್ಲೇಂಟ್ ಕೊಡ್ತೀನಿ, ಮದ್ವಿ ನಿಲ್ಲಿಸ್ತೀನಿ, ನೀ ತಲೆ ಕೆಡಿಸ್ಕೊಡ. ಆಮೇಲೆ ನೀನ್ ಆ ಮನೆ ಸೊಸಿ ಆಗ್ಬೋದಲ್ಲ. ಅಪ್ಪ, ನಾನು ಅಲ್ಲಪ್ಪ. ಬರೀ ಮಗಳ, ಒಳ್ಳೆ ಅನ್ಬೇಡ. ನೀನ್ ನನ್ನ ಮಗಳ ನಿಜ ಆಗಿದ್ರ ಈಗ ನಾನು ಮತ್ತೆ ಏನಾರ ಮಾಡ್ಕೊಂಡು ಸಾಯಕ್ಕೆ ಮುಂಚೆ ಬರೀ ಫಸ್ಟ್. ಅಪ್ಪ, ನನ್ನಿಂದ ಕುಂದ್ರಕ್ ಆಗ್ತಿಲ್ಲಪ್ಪ, ನಿದ್ದೆ ಬರ್ತೈತೆ. ಇದೊಂದು ಬರ್ಬಿಡು. ಪತ್ರ ಬರೆದ ನಂತರ ಸಾಕ್. ಇಷ್ಟು ಮಾಡಿದಲ್ಲ ನೀನ, ಸಾಕ್ ಮಗಳ. ಇನ್ನು ನೋಡವ್ರನ್ನ ಜೈಲಿಗೆ ಕಂಬಿ ಅಣಿಸ್ಬೇಕು, ಒಂದು ಇಲ್ಲ ನೀನ್ ಲಗ್ನ ಮಾಡ್ಕೋಬೇಕು. ಅಯ್ಯೋ ನನ್ನ ಮಗಳ ಬಿದ್ದು ಬಿಟ್ಲಲ್ಲಿಕ್ಕೆ. ಅಯ್ಯೋ ದೇವ್ರೆ, ನನ್ನ ಮಗಳು ಈ ಸ್ಥಿತಿ ಕಾರಣ ಆದ್ರನ್ನ ಸುಮ್ಮ ಹತ್ರ ಬಿಡಂಗಿಲ್ಲ ನಾ. ಸೌಭಾಗ್ಯ, ಚಾರ್ಜರ್ ಇಟ್ಟೆ ನನ್ನ ಮಗಳ ರೂಮ್ನ್ಯಾಗ ಕೊಡ್ಬಾ ಇಲ್ಲಿ. ಒಂದ್ ಚಾರ್ಜರ್ ತಗೊಳಕಾಗಲ್ಲ ನೋಡ್ರಿ. ಈಕೆ ಯಾಕೆ ಹಿಂಗ್ ಬಿದ್ದಾಳ? ನನ್ನ ಅಯ್ಯೋ
ಜಡ್ ಸಾಹೇಬ್ರ ನೋಡ್ರಿ, ಒಬ್ಬ ತಂದಿ ಒಬ್ಬ ಮಗಳಿಗೆ ಹಿಂಗ್ ಮಾಡುದ, ಮಕ್ಳು ಸಾಯಕತ್ತಾವಲ್ಲ ಬೀಳ್ತಿದ್ದಂಗೆ ಕೈ ಹಿಡಿದು ಎಬ್ಸುವಂತ ತಂದೆ ತಾಯಿ ನಾ ಇರ್ತಾರಲ್ಲ ಅದಾರ, ಎಲ್ಲಾರು ಅದಾರಪ್ಪ. ಆದ್ರೆ ಮಗಳು ನಿದ್ದಿಗುಳಿಗೆ ತಗೊಂಡು ಸಾಯ್ತಾ ಅದಾಳ. ಆಕಿ ಕಡೆ ಇನ್ನೂ ದ್ವೇಷಕ್ಕೋಸ್ಕರ ಪತ್ರ ಬರ್ಸ್ಬೇಕು ಅಂತ ಆ ಹುಡುಗಿಗೆ ಹಿಂಸೆ ಕೊಟ್ಟು ಪತ್ರ ಬರ್ಸ್ಯಾರ. ಇದನ್ನ ಏನ್ ಹೇಳ್ತೀರಿ ಇದಕ್ಕ ಜಡ್ ಸಾಹೇಬ್ರ? ಅದಕ್ಕೆ ದಯವಿಟ್ಟು ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಅಂದ, ನಮ್ಮ ಕಕ್ಷಿದಾರನ ಅವ್ರನ್ನ ಬಿಡುಗಡೆ ಮಾಡ್ರಿ. ಈ ಪತ್ರ ಒತ್ತಾಯ ಪೂರ್ವಕವಾಗಿ ಬರ್ಸಿರೋವಂಥದ್ದು ಒಂದು ರೀತಿ ಇವರು ಆ ಹುಡುಗಿಯ ಆತ್ಮಹತ್ಯೆಗೆ ಪ್ರಚೋದನೆ ಮಾಡ್ದಂಗೆ ಆಗೈತಿ. ಅದಕ್ಕೆ ದಯವಿಟ್ಟು ನಿಮ್ಮ ಮನಸ್ಸಿನಾಗ ಇಟ್ಕೊಂಡು ಇದನ್ನ ನೀವು ನಿಮ್ಮ ಪಾಯಿಂಟ್ ನೋಟ್ ಮಾಡ್ಕೊಂಡು ದಯವಿಟ್ಟು ನಮ್ಮ ಕಕ್ಷಿದಾರಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ ಬೇಡ್ಕೊತೀನಿ. ಆ ಧ್ವನಿ ಕೂಡ ಇವ್ರದ್ದು ಐತಿ, ಲೋಕಪ್ಪಣ್ಣರ್ದು. ಅದ್ರದ್ದು ಫೊರೆನ್ಸಿಕ್ ಲ್ಯಾಬ್ ರಿಪೋರ್ಟ್ ಅದ್ರಾಗ ಐತ್ರಿ ಸರ್. ಇವ್ರನ್ನೋರು ಇಲ್ಲ, ನಮ್ಮ ಕಕ್ಷಿದಾರರು ಯಾವ ತಪ್ಪನ್ನು ಮಾಡಿಲ್ಲ, ಇದ್ರಾಗ ಏನೋ ಮೋಸ ಆಗೈತ್ರಿ. ಮೇಲೆ ಕಾಣ್ತಾ ಇದ್ದಲ್ರಿ ಮೋಸ ಏನ? ಅವ್ರು ಸ್ವತಃ ಮಾತಾಡ್ಯಾರ, ಅವ್ರ ಧರ್ಮಪತ್ನಿ ಕೂಡ ಮಾತಾಡ್ಯಾರ, ಎಲ್ಲಾದು ಇದ್ರೊಳಗ ಐತಿ. ಮತ್ತೇನು ನೀವು ಇನ್ನೂ ಈ ರೀತಿ ಸಾಕ್ಷಿ ಇದು ತಪ್ಪು ಸರಿ ಏನೂ ಆಗಿಲ್ಲ, ನಮ್ ಕಕ್ಷಿದಾರ ನಿರಪರಾಧಿ ಅಂತ ಹೇಳ್ತಾ ಇದೀರಿ. ಇಲ್ಲೇ ಎಲ್ಲ ರೆಕಾರ್ಡಿಂಗ್ನಾಗ ಗೊತ್ತಾತಲ್ಲ ಏನೇನಾಗೈತೆ ಅಂತೇಳಿ. ಈ ಕೇಸಿನ ಒಂದು ತೀರ್ಮಾನ ಏನಪ್ಪಾ ಅಂದ್ರ, ರಾಮ ಅಂದ್ರೆ ಗೌಡ್ರ ಕುಟುಂಬದ ಯಾವುದೇ ತಪ್ಪು ಇದರಲ್ಲಿ ಇಲ್ಲ ಅಂತ ಅವ್ರನ್ನ ಬಿಡುಗಡೆ ಮಾಡಲಾಗಿದೆ. ಜೊತೆಗೆ ಕಾನೂನನ್ನ ಒಂದು ಅಡ್ಡದಾರಿಗೆ ಎಳೆಯಕ್ಕೆ ಸುಳ್ಳು ಸಾಕ್ಷಿ ಕೊಟ್ಟು ಸುಳ್ಳು ಹೇಳಿಕೆ ಕೊಟ್ಟು ಅವರು ಕಾನೂನನ್ನ ತಪ್ಪು ದಾರಿಗೆ ನಡೆಸಕ್ ಪ್ರಯತ್ನ ಪಟ್ಟಾರ ಅಂತೇಳಿ ಲೋಕಪ್ಪನವರಿಗೆ ಈ ಮೂಲಕ ದಂಡ ವಿಧಿಸ್ತಾ ಇದೀವಿ. ಲೋಕಪ್ಪನವರಿಗೆ ಒತ್ತಾಯ ಪೂರ್ವಕವಾಗಿ ಮಗಳು ಸಾಯ್ತಾ ಇದ್ರು ಕೂಡ ಅವಳ ಹತ್ರ ಒತ್ತಾಯ ಪೂರ್ವಕವಾಗಿ ಪತ್ರ ಬರೆಸಿ ಅವರು ಒಂದು ಜೀವನ ಉಳಿಸದೆ ಅವರಿಗೆ ಇನ್ನಷ್ಟು ನೋವನ್ನು ಉಂಟು ಮಾಡಿ ಪ್ರತ್ಯಕ್ಷವಾಗಿ ಅಲ್ಲ ಅಂದ್ರೂ ಪರೋಕ್ಷವಾಗಿ ಅವರ ಒಂದು ಸಾವಿಗೆ, ಅಂದ್ರೆ ಇನ್ನೂ ಸತ್ತಿಲ್ಲ, ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ರು ಕೂಡ ಆ ಒಂದು ಆತ್ಮಹತ್ಯೆಗೆ ಇವರೇ ನೇರವಾಗಿ ಕಾರಣ ಆಗಿರೋದ್ರಿಂದ ಇವರಿಗೆ 1 ವರ್ಷಗಳ ಕಾಲ ಸಾದಾ ಕಠಿಣ ಶಿಕ್ಷೆಯನ್ನು ವಿಧಿಸಲಾಗಿದೆ. ಒಂದು ವೇಳೆ ಆ ಜೀವ ಸತ್ತು ಹೋದಲ್ಲಿ ಅಕಸ್ಮಾತ್ ಈ ಶಿಕ್ಷೆಯನ್ನು ಇನ್ನೂ ಹೆಚ್ಚು ಮಾಡಲಾಗುತ್ತದೆ. ಮತ್ತೊಮ್ಮೆ ಕೋರ್ಟ್ ಇದನ್ನ ತಾರೀಕು ಕೊಡ್ತೀವಿ. ಫಸ್ಟು ಆ ಹುಡುಗಿ ಚೇತರಿಸ್ಕೋಬೇಕು. ಅದರದ ವಿವರ ಬಂದ ಮೇಲೆ ಮತ್ತೊಮ್ಮೆ ಕೋರ್ಟ್ ಇಡೋಣ. ಥ್ಯಾಂಕ್ ಯು ಯುವರ್ ಆನರ್. ದ ಕೋರ್ಟ್ ಈಸ್ ಅರ್ಜೆಂಟ್. ಮಾನ್ಯ ಕೊಲಿಗ್ ಬಸವರಾಜು ಅವರೇ, ನಮ್ಮ ಗೌಡ್ರ ಕುಟುಂಬ ಬೇಕಂದ್ರೆ ಈಗ ಮಾನನಷ್ಟ ಮೊಕದ್ದಮೆ ಕೇಸು ಹಾಕ್ಬೋದು. ಆದ್ರೆ ಪಾಪ ಹಾಕಲ್ಲ ಅವ್ರು. ಅವ್ರಿಗಿಷ್ಟ ಇಲ್ಲ ಪಾಪ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಏನ್ರಿ ಲೋಕಪ್ಪನವ್ರಿ ಈ ರೀತಿ ಸಿಕ್ಕೊಂಡ್ಬಿಟ್ರಿ ನೀವು? ಛೇ, ಮೈ ಎಲ್ಲ ಕಣ್ಣಾಗಿಸ್ಕೊಂಡಿರ್ಬೇಕ್ರಿ. ಇಂಥ ಕೇಸ್ ನಡೆಯುವತ್ನಾಗ ಯಾರು ಅದಾರ ಯಾರು ಬಿಟ್ಟಾರ ನೋಡಿ ಮಾತಾಡ್ಬೇಕು. ಅದನ್ನ ಬಿಟ್ಟು ಈ ರೀತಿ ನೀವು ಮಾಡಬಾರ್ದಾಗಿತ್ರಿ. ನಿಜವಾಗ್ಲು ಒಂಥರ ನೇರವಾಗಿ ನೀವೇ ಎಲ್ಲ ಸಾಕ್ಷಿ ಸಿಗೋ ಥರ ಮಾಡಿರಿ. ಅದು ಅಲ್ಲದೆ ಕೇಸ್ ನಡೆಯುವತ್ನಾಗ ಹಿಂಗೆ ಮನೆಗೆಲ್ಲ ಹೋಗಿ ಬೆದರಿಕೆ ಹಾಕೋದು ಭಾರಿ ತಪ್ಪ್ರಿ, ಹಾಕ್ಬಾರ್ದು. ನಾನೇನು ಮಾಡಲಿ ಲೋಕಪ್ಪನವ್ರೆ, ನಾನು ಭಾಳ ಪ್ರಯತ್ನ ಪಟ್ಟೆ, ಆದರೆ ನಿಮ್ಮ ಹಳ್ಳ ನೀವೇ ತೋಡ್ಕೊಂಡ್ಬಿಟ್ಟಿರಿ. ನಾನು ಅವ್ರಿಗೆ ಏನು ಮಾಡಲಿ ಹೇಳ್ರಿ? ಚಂದ್ರು ಬರ್ತೀನಿ. ಲಾಯರ್ ಸಾಹೇಬ್ರೆ, ನಿಮ್ಮ ಪಾದ ತೊಳೆದು ನೀರು ಕುಡಿದ್ರೆ ಅದು ತೀರಂಗಿಲ್ಲ ಬಿಡ್ರಿ. ನನ್ನ ಮಗ ಏನಕ್ಕನ ಅಂತ ಮಾಡಿದ್ದೆ, ನನ್ನ ಮಗನ ಉಳಿಸ್ಕೊಟ್ಬಿಟ್ರಿ. ಯಾವ ಜನ್ಮದಾಗ ಏನು ನಾನು ನಿಮ್ಮ ಮಗಳಾಗಿದ್ನಿ, ತಾಯಿ ಆಗಿದ್ನಿ, ಏನು ಮುಂದಿನ ಜನ್ಮದಾಗ ನಿಮ್ಮ ಮಗಳಾಗಿ ಹುಟ್ಟು ನಿಮ್ಮ ಋಣ ತೀರಿಸ್ತೇನೆ, ನಿಮ್ಮ ಕಾಲಿಗೆ ಬೀಳ್ತೀನಿ. ನನಗೆ ನಿಜವಾಗ್ಲೂ ಮರು ಜನ್ಮನ ಬಂದಂಗೆ ಆಯ್ತು. ನನ್ನ ಮಗ ಏನಾರ ಜೈಲಿಗೆ ಹೋಗಿದ್ರೆ ನಾನು ನಿಜವಾಗ್ಲೂ ಬದುಕ್ತಿದ್ದಿಲ್ಲ ನೋಡ್ರಿ. ಯಾಕಂದ್ರೆ ಮನೆ ಒಳಗೆ ಇವನ್ ಸಲುವಾಗಿ ಒಂದು ಜೀವ ಕಾಯ್ಕೊಂಡೈತ್ರಿ. ಮದುವೆ ಆಗಿ ಹುಡುಗಿ ಒಳಗೆ ಬರ್ತಿದ್ದಂಗೆ ಇವನ್ ಪೊಲೀಸರು ಕರ್ಕೊಂಬಂದ್ರು. ಏನಪ್ಪ ನನ್ನ ಮಗನ ಜೀವನ ಹಿಂಗಾತಂತೇಳಿ ಅದು ಎಷ್ಟು ಕೊರಗೇನೆ ದೇವ್ರಿಗೆ ಗೊತ್ತು. ಅಯ್ಯೋ ದೇವ್ರೆ, ಆ ದೇವ್ರ ನಿಮ್ಮ ರೂಪದಾಗ ಬಂದು ಈಗ ಏನೋ ಒಂದು ಒಟ್ಟು ನೀವು ಕಾಪಾಡಿದ್ರಲ್ಲ ಅಷ್ಟು ಸಾಕು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಜವಾಗ್ಲೂ ನಮ್ಮ ತಮ್ಮಗೆ ಏನಾಕೈತೋ ಏನಂತ ಬಹಳ ಬೇಜಾರು ಮಾಡ್ಕೊಂಡಿದ್ದೆ. ಪ್ರೀತಿ ಪ್ರೇಮ ಮಾಡೋದು ಮುಖ್ಯ ಅಲ್ಲ, ಆದ್ರೆ ಮಾಡಿದ್ಮೇಲೆ ಅದನ್ನ ಒಂದು ಉಳಿಸ್ಕೊಳಕಾಗಬೇಕು. ಸರಿಯಾದ ಆಯ್ಕೆನೂ ಮಾಡ್ಕೋಬೇಕು. ಹುಡುಗ ಆತು ಹುಡುಗಿ ಆತು, ಒಂದ್ ವೇಳೆ ಉಳಿಸ್ಕೊಳಕಾಗ್ಲಿಲ್ಲ ಅಂದ್ರೆ ಈ ರೀತಿ ಇಕ್ಕಟ್ಟಿನಾಗಂತೂ ಸಿಕ್ಕೊಳ್ಳೇಬಾರ್ದು. ಲಾಯರ್ ಸಾಹೇಬ್ರೆ, ನಿಮ್ಮಿಂದ ಭಾಳ ದೊಡ್ಡ ಉಪಕಾರ ಆತ್ರಿ. ನಿಮ್ಮಿಂದ ಭಾರಿ ದೊಡ್ಡ ಉಪಕಾರ ಆತು. ಅಪ್ಪಣ ಲಾಯರ್ ಸಾಹೇಬ್ರೆ ಪ್ಲೀಜಪ್ಪ. ಇರ್ಲಿ ಅದು ಆಮೇಲೆ ಫೋನ್ಪೇ ಮಾಡಕ್ಕೆ ಬರ್ತೈತಿ. ಮೊದಲು ನೀವು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನನಗಲ್ಲ. ಇದ್ರೊಳಗೆ 1 ರೂಪಾಯಿದಾಗ 8 ಭಾಗ ನಂದು ಕೆಲಸ ಇದ್ದರೆ 8 ಭಾಗ ನಿಮ್ಮ ಗಿರ್ಜಕ್ಕ ಅವ್ರದ್ದು ಐತ್ರಿ. ಹೇಳ್ಬೇಕಂದ್ರೆ ಅವರು ಅಷ್ಟೆಲ್ಲ ಸಾಕ್ಷಿ ಕಲೆಕ್ಟ್ ಮಾಡಿಕೊಂಡು ನನ್ನಂತೆಲ್ಲಿ ಬಂದು ಮಾತಾಡಿ ಇಷ್ಟೆಲ್ಲ ಮುಂದುವರಿಲಿಲ್ಲ ಅಂದಿದ್ರೆ ಇದೆಲ್ಲಕ್ಕಿತ್ರಿ. ನಾನಾರ ಆರ್ಗ್ಯೂ ಮಾಡ್ತಿದ್ದೆ. ಕೋರ್ಟ್ ಇದು ದಿನಾಂಕ ಕೊಟ್ಕೊಂತ ಹೋಗಿತ್ತು, ದಿನಾಂಕ ಕೊಟ್ಟಾಗೆಲ್ಲ ಬಂದು ಅಟೆಂಡ್ ಆಗ್ಬೇಕಿತ್ತು, ಇದೇ ಆಕಿತ್ತು. ಆದ್ರೆ ನಿಜವಾಗ್ಲೂ ಅವರು ಸಾಕ್ಷಿ ತಂದಾರ ಅಂತ ಇಷ್ಟಪಟ್ಟಂತ ಮುಗೀತಿದ್ದು. ಇಲ್ಲ ಅಂದ್ರೆ ಬಹಳ ಕಠಿಣ ಐತ್ರಿ ಕೋರ್ಟು ಕೇಸು, ಈ ಪೊಲೀಸು ಇದೆಲ್ಲ ಅಂದ್ರೆ ಏನಂತ ಮಾಡಿರಿ, ಬಹಳ ಕಠಿಣ ಐತಿ ಪಾರಾಗುದು. ನಿಜವಾಗ್ಲೂ ಸಾಹೇಬ್ರೆ ಕರೆನ ಗಿರ್ಜವ್ ನನ್ನ ಜನ್ಮಕ್ಕೆ ಈ ಜನ್ಮ ನನ್ಗೆ ಗೆಳತಿ ಅಂತಾರಲ್ಲ, ನನ್ನ ತಾಯಿ. ಸರಿ ನಾನು ಬರ್ತೀನಿ. ಗಿರ್ಜಿ
ಏನು ಹೇಳ್ಬೇಕವ ನಾನು ನಿನಗೆ, ಏನು ಅನ್ಲಿ ಹೇಳಿ, ಏನು ಹೇಳಿದ್ರೆ ಕಡಿಮೆನೇ ಇವ. ನಿನ್ ಕಾಲ್ ಬೀಳೋದು ಒಂದ ನೋಡು ನನಗೆ. ಅಯ್ಯ ಶಾಂತಕ್ಕ, ಅಂಥವೆಲ್ಲ ಮಾತಾಡ್ಬಿಡವ, ಏನೂ ಆಗಲ್ಲ, ಹೆದರ್ಕೋಬೇಡ. ಏನು ಒಳ್ಳೆಯವ್ರಿಗೆ ಯಾವತ್ತು ಒಳ್ಳೇದೇ ಆಗೋದು. ಏನು ನೀನು ಅಂಥ ಕಷ್ಟದಿಂದ ನನ್ನನ್ನು ಎಷ್ಟೋ ಸಲ ಕಾಪಾಡಿ, ಅದೆಲ್ಲ ನಾನು ಲೆಕ್ಕ ಇಟ್ಕೊಂಡಿರ್ತೇನಿಲ್ಲ. ಏನು ದೇವರೊಂದು ಅವಕಾಶ ಅಂತ ಕೊಟ್ಟಿದ್ದ. ಈಗ ಏನು ಬಿಡ, ಈಗ ಅದಕ್ಕೆಲ್ಲ ಚಿಂತೆ ಮಾಡಬೇಡ, ಆರಾಮಾಗಿರು, ಖುಷಿ ಪಡ. ನಡಿ ಮೊದ್ಲು ಮನ್ಯಾಗ ಸಿಹಿಯಾಗಿ ಅಡಿಗೆ ಏನಾರ ಮಾಡಿ ಮಂದೇರಿಗೆ ಹೋಗಿ ಬಂದು ಹುಡುಗ ಹುಡುಗಿದು ಪಸ್ತೆ ಇಟ್ಟಿಡ್ರಿ. ಅವಕ್ಕೂ ತಲೆ ಕೆಟ್ಟಿರ್ತೈತಿ, 4 ದಿನ ಎಲ್ಲಾರ ಹನಿ ಮಲ್ಲಿ ಕಳಿಸು.